ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಇಲ್ಲ. ಆದ್ರೆ ಸಿನಿಮಾದಲ್ಲಿ ಕೆಲವು ಕಡೆ ಸಂಚಿತ್ ಅವರು ಸುದೀಪ್ ಸರ್ನ ನೆನಪಿಸ್ತಾರೆ. ಸಂಚಿತ್ ಅವರ ಡೆಬ್ಯೂ ಫಿಲ್ಮ್ ಮ್ಯಾಂಗೋ ಪಚ್ಚ ನೋಡಿದಾಯ್ತು ನನಗೆ ಹೇಗೆ ಅನಿಸ್ತು ಹೇಳ್ತೀನಿ. ಸಿನಿಮಾದ ಒನ್ ಲೈನರ್ ಏನಪ್ಪಾ ಅಂತಂದ್ರೆ, ಪ್ರಶಾಂತ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅವನಿಗೆ ದೊಡ್ಡ ದೊಡ್ಡ ಕನ್ಸುಗಳಿದೆ. ಆದ್ರೆ ಪಚ್ಚನಿಂದ ಅವನು ಮ್ಯಾಂಗೋ ಪಚ್ಚನಾಗಿ ಬದಲಾಗ್ತಾನೆ. ಯಾಕಾಗ್ತಾನೆ, ಹೇಗಾಗ್ತಾನೆ, ಅವನ ಜರ್ನಿ ಏನು ಅಂತ ತಿಳ್ಕೋಬೇಕು ಅಂದ್ರೆ ನೀವು ಸಿನಿಮಾನ ನೋಡ್ಲೇಬೇಕು. 1.5 ಗಂಟೆ ಆಸ್ಪಾಸ್ನ ಸಿನಿಮಾ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ ಅದನ್ನ ತುಂಬಾ ಬೇಗ ಕ್ಲಿಯರ್ ಆಗಿ ನೀಟ್ ಆಗಿ ಹೇಳಿದ್ದಾರೆ. ಕತೆ 2006ರಲ್ಲಿ ಮೈಸೂರಲ್ಲಿ ನಡೆಯೋದ್ರಿಂದ ಕೀಪ್ಯಾಡ್ ಸೆಲ್ ಫೋನ್ಗಳು, ಸಿಡಿ, ಡಿವಿಡಿಗಳು ಇದೆಲ್ಲ ನಿಮ್ಗೆ ಆ ಟೈಮ್ಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡುತ್ತೆ. ಸಂಚಿತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಅವರ ಗತ್ತು, ಗಾಂಭೀರ್ಯ ಸುದೀಪ್ ಸರ್ನ ನೆನ್ಪು ಮಾಡುತ್ತೆ. ಸಪೋರ್ಟಿಂಗ್ ರೋಲ್ಸ್ ಅಲ್ಲಿ ಆಕ್ಟ್ ಮಾಡಿರೋ ಎಲ್ಲ ಆಕ್ಟರ್ಸ್ ಕೂಡ ಅವರವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಚರಣ್ ರಾಜ್ ಅವರ ಮ್ಯೂಸಿಕ್, ಸಿನಿಮಾದ ವಿಜುವಲ್ಸ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಸಂಚಿತ್ ಅವರಿಗೆ ಇದೊಂದು ಡೀಸೆಂಟ್ ಡೆಬ್ಯೂ ಫಿಲ್ಮ್ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಈ ಸಿನಿಮಾನ ಆರಾಮಾಗಿ ನೋಡಬಹುದು. ಫ್ಯಾಮಿಲಿ ಆಡಿಯನ್ಸ್ ಗೆ ಸಂಚಿತ್ ಅವರು ಖಂಡಿತ ಇಷ್ಟ ಆಗ್ತಾರೆ. ಇದು ಮ್ಯಾಂಗೋ ಪಚ್ಚ ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.